ನಮಸ್ಕಾರ. ವಿದುರವಾಣಿಯ ಈ ದಿನದಲ್ಲಿ ಮಹಾಭಾರತದ ಮೂಲಕ ವ್ಯಾಸರು ನಮಗೆ ಇತ್ತ, ಅಲ್ಲೇ ಧೃತರಾಷ್ಟ್ರರನ್ನು ನೆಪವಾಗಿಟ್ಟುಕೊಂಡು ವಿದುರ ನಮಗೆ ನೀಡಿದ ಅನೇಕ ಸದ್ವಿಚಾರಗಳನ್ನು ನೋಡೋಣ. ಸುಳ್ಳಿನ ದಾರಿ ಯಾವತ್ತೂ ಕೂಡ ನಮಗೆ ಮುಳ್ಳಿನ ದಾರಿ ಅನ್ನೋದನ್ನು ವಿದುರ ನಮಗೆ ಹಿಂದೆ ತಿಳಿಸಿದ್ದ. ಅದೇ ಹಾದಿಯಲ್ಲಿ ಮುಂದೆ ಹೇಳ್ತಾನೆ, ಬೇರೆ ಬೇರೆ ಕಾರಣಕ್ಕೆ ಸುಳ್ಳು ಹೇಳಬೇಕಾದ ಪ್ರಸಂಗಗಳು ಬಂದಾಗ ಅದನ್ನು ಎಷ್ಟೇ ಜಾಗ್ರತೆಯಿಂದ ನಿರ್ವಹಿಸಿದರೂ ಕೂಡ ಅದರಲ್ಲಿ ಸ್ವಲ್ಪ ಸುಳ್ಳಿನ ಫಲಗಳು ಇದ್ದೇ ಇದೆ ಅಂತ. ಮುಂದೆ ಒಂದು ಕೊನೆಯ ವಾಕ್ಯವನ್ನು ಹೇಳ್ತಾನೆ, ಸರ್ವಂ ಭೂಮಿ ಅನೃತೆ ಹಂತಿ ಮಾಸ್ಮಭೂಮಿ ಅನೃತಂ ವದೇಹೆ. ಭೂಮಿಗಾಗಿ ಸುಳ್ಳು ಹೇಳದೆ ಅಂತಾದರೆ, ಭೂಮಿಗಾಗಿ ಅಧರ್ಮವನ್ನು ಮಾಡದೆ ಅಂತಾದರೆ, ಭೂಮಿಗಾಗಿ ನೀನು ದ್ರೋಹ ಮಾಡದೆ ಅಂತಾದರೆ ಅದು ಸರ್ವಂ ಹಂತಿ. ಹಿಂದೆ 10 ಪಿತೃಗಳನ್ನು ಕೊಲ್ಲತ್ತೆ, ಅಥವಾ ಮುಂದೆ ನಮ್ಮ ಜೀವನದಲ್ಲಿ ಬರುವಂಥ ಮುಂದಿನ ತಲೆಮಾರುಗಳನ್ನು ಅದು ನಾಶ ಮಾಡುತ್ತೆ ಅಂತ ಹಿಂದೆ ಏನು ಹೇಳಿದರು, ಅದು ಐಶ್ವರ್ಯಕ್ಕಾಗಿ ಅಥವಾ ಇನ್ಯಾವುದೋ ವ್ಯಾಮೋಹದಿಂದಾಗಿ ಇನ್ಯಾರಿಗಾಗೋ ಮಾಡಿದ ಆ ಸುಳ್ಳುಗಳು. ಇದು ಭೂಮಿಗಾಗಿ ಆಡಿದ ಸುಳ್ಳು ಸರ್ವಂ ಹಂತಿ. ಇನ್ನೇನು ಇಲ್ಲವೇ ಇಲ್ಲ, ಜೀವನದಲ್ಲಿ ಕಳ್ಕೊಳ್ಬೇಕಾಗಿರುವಂಥ ವಸ್ತುಗಳು ಅಥವಾ ವಿಷಯಗಳು ಅಂತ ಇಲ್ಲವೇ ಇಲ್ಲ, ಎಲ್ಲವನ್ನೂ ಕೂಡ ನಾಶ ಮಾಡುತ್ತೆ, ಸರ್ವನಾಶಕ್ಕೆ ಕಾರಣ ಆಗುತ್ತೆ ಭೂಮಿಗಾಗಿ ಆಡಿದ ಸುಳ್ಳು. ನಾವಿವತ್ತು ಎಷ್ಟು ನೋಡ್ತಾ ಇದ್ದೀವಿ, ಸುಳ್ಳು ಸುಳ್ಳು ಸುಳ್ಳು. ಯಾವುದಕ್ಕೆ ಅಂದರೆ ಮುಖ್ಯವಾಗಿ ಸಂಪತ್ತಿಗಾಗಿ, ಭೂಮಿಗಾಗಿ. ಭೂಮಿಯನ್ನು ಎಷ್ಟು ಸುಳ್ಳುಗಳಾಡಿ ವಂಚಿಸ್ತಾ ಇದ್ದಾರೆ. ಯಾರ್ದೋ ಭೂಮಿ, ಇವರು ದಕ್ಕ ಹಾಕೊಂಡ್ಮೇಲೆ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಮುಂದೆ ಒಂದು ದಿವಸ ನೋಡ್ತಾರೆ, ವಿಪರೀತ ಆಘಾತಕ್ಕೊಳಗಾಗ್ತಾರೆ. ಯಾಕಂದರೆ ಯಾರೋ ರೈತರು, ಯಾರೋ ಕಷ್ಟದಲ್ಲಿದ್ದವರು, ಎಂದೋ ಪಿತ್ರಾರ್ಜಿತವಾಗಿ ಬಂದಂಥ ಎಷ್ಟೋ ಆಸ್ತಿಗಳು. ಅದನ್ನು ಕೇಳಿದಾಗ ಏನಿಲ್ಲ, ಆರಾಮಾಗಿ ಹೇಳ್ಬಿಡ್ಬೋದು, ಯಾರು ಬೇಕಾದ್ರೂ ಅದನ್ನು ತೊಗೊಳ್ಬೋದು, ತೊಗೊಂಡ್ಬಿಟ್ಟಿದ್ದಾರೆ ಅಂತ. ಅದು ತೊಗೊಳ್ಬಹುದು ಅನ್ನೋದೇ ಒಂದು ದೊಡ್ಡ ಸುಳ್ಳು. ಹೀಗೆ ದಿನನಿತ್ಯ ನಮ್ಮ ದಂಧೆಗಳು ನಡೀತಾ ಇರೋದೇ ಈ ಭೂಮಿಗಾಗಿ. ಸುಭಾಷಿತಕಾರ ಹೇಳ್ತಾರೆ, ಎಂಥೆಂಥ ರಾಜರು ಈ ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ, ಎಂಥ ಮೂಢ ಇದೆ ನೀನು, ಈ ಭೂಮಿಯನ್ನು ನೀನೇನು ತಲೆ ಮೇಲೆ ಹಾಕೊಂಡು ಹೋಗ್ತೀನಿ ಅನ್ನೋ ಹಾಗೆ ಈ ಭೂಮಿಗೋಸ್ಕರ ಒದ್ದಾಡ್ತಾ ಇದೆಯಲ್ಲ. ಹೋಗೋವಾಗ ಯಾರಾದರೂ ಒಂದು ಅಡಿ ಭೂಮಿಯನ್ನು ನಿನಗೋಸ್ಕರ ಬರೆದು ಕೊಡ್ತಾರ, ಅಥವಾ ಸತ್ತವನಿಗಾಗಿ ಈ ಅಡಿ ಭೂಮಿಯನ್ನು ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ ಯಾರು ಬಿಟ್ಕೊಡ್ತಾರ? ಮೈ ಮೇಲೆ ಹಾಕಿದ ಗೇಣು ಬಟ್ಟೆಯನ್ನು ಬಿಡದೆ ನಿನ್ನಿಂದ ತೊಗೊಂಡು ಹೋಗ್ತಾರೆ. ₹1 ಆಸ್ತಿಯನ್ನು ಕೂಡ ನಿನ್ನ ಹಿಂದೆ ನೀನು ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿಗೋಸ್ಕರ ಯಾಕೆ ಹೊರದಾಡಬೇಕು? ಈ ಭೂಮಿಗೆ ಹೋಗಿ ಹೇಳಿದ ಸುಳ್ಳು ಸರ್ವಸ್ವವನ್ನು ನಾಶ ಮಾಡುತ್ತೆ. ಸರ್ವನಾಶಕ್ಕೆ ಕಾರಣವಾದಂಥ ಈ ವ್ಯಾಜ್ಯ, ಈ ವಂಚನೆ, ಈ ಸುಳ್ಳು, ಇದನ್ನೆಲ್ಲ ಬಿಟ್ಟುಬಿಡು. ಇದು ಎಷ್ಟು ಘೋರವಾಗಿ ಮಹಾಭಾರತ ನಮಗೆ ಎಚ್ಚರಿಸುತ್ತೆ ಅಂತ ಆದರೆ, ಅದಕ್ಕೆ ನಾವು ಮಹಾಭಾರತ ಓದಲಿಕ್ಕೆ ಹೋಗೋದಿಲ್ಲ. ಇಷ್ಟು ಘೋರವಾಗಿದೆ, ಅದು ನಮ್ಮ ಕಣ್ಣಿಗೆ ಕೈ ಹಾಕಿದಾಗ ಆಗುತ್ತೆ, ನಮ್ಮ ಗುಟ್ಟುಗಳನ್ನೇ ಬಿಚ್ಚಿಟ್ಟ ಹಾಗಾಗುತ್ತೆ. ಹಾಗಾಗಿ ನಾವು ಮಹಾಭಾರತನೇ ಓದಲ್ಲ ಅಂತ ನಾವು ಆರಾಮಾಗಿ ಶುದ್ಧವಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ ಈಗ. ಆದರೆ ನಾವು ಓದಲಿಲ್ಲ ಅಂತ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗೋದಿಲ್ಲ, ಆಗಬೇಕಾದ ಶಿಕ್ಷೆ ಕಡಿಮೆ ಆಗೋದಿಲ್ಲ. ಹಾಗಾಗಿ ನಾವು ಭಗವಂತ ಹೀಗೆಲ್ಲ ಒಂದಿಷ್ಟು ಬುದ್ಧಿಮಾತುಗಳನ್ನು ಬೇರೆ ಬೇರೆ ವಿಷಯಗಳ ಮೂಲಕ, ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ನಮಗೆ ಕೊಟ್ಟಾಗ ನಾವು ಅದನ್ನು ತಗೊಂಡು ತಿದ್ದುಕೊಳ್ಳುವ ಪ್ರಯತ್ನ ಮಾಡಬೇಕು. ಮುಂದೆ ಹೇಳೋ ಮಾತು ಅದೇ ಆಗಿದೆ. ಅಲ್ಲ, ನಮಗೆ ಯಾರೂ ಬಂದು ಹೇಳೇ ಇಲ್ಲ ಸುಳ್ಳು ಹೇಳಬೇಡ ಅಂತ. ನಾವು ಹೇಗೆ ತಿದ್ದುಕೊಳ್ಬೇಕು? ಅಥವಾ ದೇವರೇನು ನಮಗೆ ಬಂದು ಎಚ್ಚರಿಕೆ ಕೊಟ್ಟಿದ್ದಾನ, ನೀನು ಸುಳ್ಳು ಹೇಳ್ತಾ ಇದೆಯಾ, ನೀನು ಭೂಮಿ ದಕ್ಕಾಕೊಳ್ತಾ ಇದೆಯಾ, ನೀನು ಮಾತಾಡೋದು ತಪ್ಪು ಅಂತ ನಮ್ಗೆ ಯಾವತ್ತೂ ಬಂದು ದೇವ್ರು ನಮಗೇನು ಎಚ್ಚರಿಕೆನೇ ಕೊಟ್ಟಿಲ್ಲ. ಅಥವಾ ನಮಗೆ ಬುದ್ಧಿನೂ ಹೇಳ್ತಾ ಇಲ್ಲ ದೇವರು. ಬಂದು ನಮಗೊಂದಿಷ್ಟು ಬುದ್ಧಿ ಹೇಳಬೇಕಲ್ವ? ನಮ್ಮನ್ನು ಸೃಷ್ಟಿ ಮಾಡಿದಾನೆ, ನಮಗೆ ಬಂದು ಯಾಕೆ ಅವನು ಜೋರು ಮಾಡಿ ಬುದ್ಧಿ ಹೇಳಲ್ಲ? ಹೇಳಿದರೆ ನಾವು ತಿದ್ಕೊಳ್ತಾ ಇದ್ವಿ. ಇದೇ ಪ್ರಶ್ನೆಗೆ ವ್ಯಾಸರು ಮುಂದೆ ಉತ್ತರವನ್ನು ಕೊಡ್ತಾರೆ. ಬಹಳ ಒಳ್ಳೆಯ ಮಾತು. ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ತು ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮ. ದೇವತೆಗಳು ನಮಗೆ ಬುದ್ಧಿ ಹೇಳೋದು ಅಂತಂದರೆ, ಈ ದನ ಕಾಯೋನು ಅಥವಾ ಕುರಿ ಕಾಯೋರು ಒಂದು ಕೋಲ್ ಇಟ್ಕೊಂಡು ಹೇ ಅಂತ ಓಡಿಸ್ಕೊಳ್ತಾ ಅದನ್ನು ಈ ದಾರಿಲಿ ಹೋಗಬೇಡ, ಈ ದಾರಿಗೆ ಹೋಗು ಅಂತ ಅದನ್ನು ಕೋಲ್ ಹಿಡ್ಕೊಂಡು ಅದನ್ನು ದಾರಿಗೆ ಎಳ್ಕೊಂಡು ಬಂದ ಹಾಗೆ ದೇವತೆಗಳು ನಮ್ಮನ್ನು ಒಂದು ಕೋಲ್ ಹಿಡ್ಕೊಂಡು, ಅಥವಾ ನಮಗೆ ಕಾನ್ವೆಂಟ್ ಟೀಚರ್ ಥರ ಅವರು ನಮ್ಮನ್ನು ತೊಗೊಂಡು ಬರೋದಿಲ್ಲ. ಗುರುಕುಲಗಳಲ್ಲಿ ಮಾಡಿದ ಹಾಗೆ ನಮ್ಮನ್ನು ಕೋಲಿಲ್ಲದೆ ಅವರು ನಮ್ಮನ್ನು ತಿದ್ದುತ್ತಾರೆ. ಹೇಗೆ? ಬುದ್ಧಿಯ ಸಂಯೋಜಯಂತಿ ತಮ್ಮ, ಒಳಗಿನಿಂದ ಪ್ರೇರಣೆ ಮಾಡ್ತಾರೆ.
ನಮಗೆ ಒಳಗಿನಿಂದ ಪ್ರೇರಣೆ ಆಗ್ತಾ ಇದೆ ಅಥವಾ ಎಲ್ಲೋ ಒಂದು ಕಡೆಯಿಂದ ನಮಗೆ ಆ ಜ್ಞಾನ ಸಿಗ್ತಾ ಇದೆ ಅಂತಂದರೆ ಇದು ದೇವತೆಗಳು ನಮಗೆ ಮಾಡ್ತಾ ಇರೋವಂಥ ಒಂದು ಉಪಕಾರ. ಇದು ಅವರು ನಮ್ಮನ್ನು ಶಿಕ್ಷಕರಂತೆ ನಡೆಸ್ತಾ ಇರೋವಂಥ ಸನ್ನಡತೆಗೆ ತರ್ತಾ ಇರುವಂಥ ರೀತಿ ಅಂತ ತಿಳ್ಕೊಳ್ಬೇಕು. ಈಗ ನಮಗೆ ಒಳ್ಳೆಯ ವಿಷಯಗಳು ಯಾವುದೋ ಒಂದು ಬೋರ್ಡ್ ಓದಿದ್ವಿ, ಅಲ್ಲಿಂದ ಸಿಕ್ತು. ಆ ಬೋರ್ಡ್ ಮೇಲೆ ಬರೆದಿತ್ತು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಬರೆದಿತ್ತು. ಇದು ನಮಗೆ ಓದಿದ ತಕ್ಷಣ ಏನೋ ಒಂದು ಪ್ರೇರಣೆ ಕೊಡ್ತು. ನಾವು ಯಾವುದೋ ಸುಳ್ಳು ಹೇಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ದಾರಿಯನ್ನು ಅಲ್ಲೇ ಕೈ ಬಿಟ್ವಿ, ಬೇಡ ಇವತ್ತು ಈ ಸತ್ಯಕ್ಕೆ ಶರಣಾಗೋಣ ಅಂತ ಬಿಟ್ವಲ್ಲ, ಇದು ಅವರು ನಮ್ಮನ್ನು ತಿದ್ದುವಂಥ ರೀತಿ. ಇದು ಬೋರ್ಡ್ ಬಂದು ನಮ್ಮ ತಲೆಗೆ ಮೊಟಕಿ ಹೇಳಲಿಲ್ಲ ಬುದ್ಧಿಯನ್ನು, ಒಳಗಿನಿಂದ ಪ್ರೇರಣೆ ಕೊಡ್ತು. ಇದು ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡುವಂಥ ರೀತಿ ಅನ್ನೋದನ್ನು ವಿದುರ ತಿಳಿಸ್ತಾ ಇದ್ದಾನೆ. ಹಾಗಾಗಿ ನಮಗೆ ಒಳಗಿನಿಂದ ಒಂದು ಇಂಟ್ಯೂಷನ್ನಾಗಿ ನಮಗೆ ಭಗವಂತ ನಮಗೆ ಒಳಗಿನಿಂದ ಬುದ್ಧಿಯನ್ನು ಕೊಡಬೇಕು ಅಂತಂದರೆ ಅದಕ್ಕೆ ನಾವು ಭಗವಂತನಿಗೆ ಶರಣಾಗಬೇಕು. ನಮ್ಮನ್ನು ಪ್ರತಿ ದಿವಸ ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದೇನಂತಂದರೆ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸು, ಸಾಕು. ಇದೊಂದು ಪ್ರಾರ್ಥನೆ ನಮ್ಮ ಎಲ್ಲ ಸುಖಗಳಿಗೂ ಕಾರಣ ಆಗುತ್ತೆ. ಯಾಕಂದರೆ ಧರ್ಮ ಮಾರ್ಗದಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ. ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸುವಂತ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಸುಖವಾಗಿಡು, ನಮ್ಮ ಮಕ್ಕಳನ್ನು ಸುಖವಾಗಿಡು, ನನಗೆ ಅದು ಕೊಡು ಇದು ಕೊಡು, ಇದೆಲ್ಲ ಈ ಪಟ್ಟಿಯಲ್ಲಿ ಬಂದುಬಿಡ್ತು. ನಾವು ಅದು ಕೊಡು ಇದು ಕೊಡು ಅಂದರೆ ಅದನ್ನು ಮಾತ್ರ ಕೊಡ್ತಾನೆ, ಜೊತೆಗೆ ಅದರ ಸೈಡ್ ಎಫೆಕ್ಟ್ಸ್ ಫ್ರೀ. ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ವಿ, ಅವನನ್ನು ಮದುವೆ ಆದ್ವಿ ಅಂದರೆ ಅವನ ಸದ್ಗುಣಗಳು ಯಾವುದಾದ್ರೂ ಒಂದೆರಡು ಇದ್ದರೆ ಅದರ ಜೊತೆಗೆ ದುರ್ಗುಣಗಳು ಫ್ರೀ. ಅವನಲ್ಲಿ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು, ಅಕ್ಸೆಪ್ಟ್ ಮಾಡಿಕೊಂಡೇ ಬದುಕಬೇಕು. ಆದರೆ ಧರ್ಮದ ದಾರಿ ಹೀಗಲ್ಲ, ಅದರಲ್ಲಿ ಸೈಡ್ ಎಫೆಕ್ಟ್ಸೇ ಇಲ್ಲ ಅದು. ಹಾಗಾಗಿ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ವಿ ಅಂತ ಆದರೆ ಎಲ್ಲ ಸುಖಗಳನ್ನು ನಮಗೆ ಕೊಡು ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ಕೇಳಬೇಕಾಗಿಲ್ಲ. ಅಂಥ ಧರ್ಮದ ದಾರಿ ನಮ್ಮದಾಗಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.